ಮಳೆಗಾಲ ಶುರುವಾದರೆ ಕೊಡಗಿನಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ವರುಣನ ಅಬ್ಬರದಂತೆ ಅವಾಂತರ ಕೂಡ ಹೆಚ್ಚಾಗುತ್ತೆ. ಸಾಕಷ್ಟು ರಸ್ತೆಗಳು ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗ್ತಾ ಇರುವಂತಹ ಕಾರಣ ಅಲ್ಲಿನ ರಸ್ತೆಗಳ ಸ್ಥಿತಿ ಹೇಳತಿರದಾಗಿದೆ. ರಸ್ತೆ ತುಂಬಾ ಹೊಂಡಗಳು, ರಸ್ತೆಗೆ ಬಾಗಿರುವ ಮರದ ರೆಂಬೆಗಳು. ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಅರಣ್ಯಾಧಿಕಾರಿಗಳ ವಿರುದ್ಧ ಶಾಸಕರು ಗರಂ. ಕೊಡಗು ಜಿಲ್ಲೆಯ ರಸ್ತೆಗಳ ದುಸ್ಥಿತಿ ಬಗ್ಗೆ ಶಾಸಕರು ಗರಂ ಆದ ರೀತಿ ಇದು. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಕಾರಣ ರಸ್ತೆಯ ಇಕ್ಕೆಲಗಳಲ್ಲಿರುವ ಮರಗಳಿಂದ ನೀರು ಬಿದ್ದು ಹಾಳಾಗುತ್ತಿವೆ. ಕೊಡಗು ಕೇರಳ ಸಂಪರ್ಕ ಕಲ್ಪಿಸುವ ಮಾಕುಟ್ಟ ರಸ್ತೆ, ಕರಿಕೆ ರಸ್ತೆಗಳು ತೀರಾ ಹದಗೆಟ್ಟಿವೆ. ಇಲ್ಲಿ ರಸ್ತೆ ಕಡೆಗೆ ಬಂದಿರುವ ರೆಂಬೆಗಳನ್ನು ಕತ್ತರಿಸಲು ಅರಣ್ಯ ಇಲಾಖೆ ಅಡ್ಡಿಪಡಿಸುತ್ತಿವೆ. ಇದು ಅತಿಯಾಗೋಗ್ಬಿಟ್ಟಿದೆ, ಅತಿರೇಕಕ್ಕೆ ಹೋಗ್ತದೆ. ಇನ್ನೆಲ್ಲೂ ನಾವು ನಿರ್ದಾಕ್ಷಿಣ್ಯವಾಗಿರ್ಬೇಕು, ಎಲ್ಲೆಲ್ಲಿ ಯಾವ್ಯಾವ ತರ ರಾಜಕಾರಣ ಮಾಡಬೇಕಾಗುತ್ತೆ. ಆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀವಿ. ಕೋಆಪರೇಟ್ ಮಾಡ್ರಿ. ನಾವೇನು ಕಾಡು ಕಟ್ಟಕ್ಕೆ ಮಾಡಕ್ ಬಂದಿರೋದ? ನೀವು ಮಾತ್ರ ರಕ್ಷಕರ ಕಾಡನ್ನ? ನಿಮ್ಮಿಂದ ಯಾವ ರಕ್ಷಣೆನೂ ಆಗಿಲ್ಲ. ಫಾರೆಸ್ಟ್ ಇಲಾಖೆಯಿಂದ ಯಾವ ರಕ್ಷಣೆಯೂ ಕೂಡ ಕಾಡಿಂದ ಆಗಿಲ್ಲ. ರಸ್ತೆಯ ಇಕ್ಕೆಲಗಳಲ್ಲಿರುವ ಮರಗಳ ರೆಂಬೆಗಳನ್ನು ಕತ್ತರಿಸುವಂತೆ ಶಾಸಕ ಎಎಸ್ ಪೊನ್ನಣ್ಣ ಎಷ್ಟೇ ಮನವಿ ಮಾಡಿದ್ರೂ ಅರಣ್ಯಾಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲವಂತೆ. ಪರಿಣಾಮ ಮಳೆಯ ಸಂಬಂಧ ನಡೆದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಪೊನ್ನಣ್ಣ ಫುಲ್ ಗರಂ ಆಗಿದ್ದು ಅರಣ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇ ರೀತಿ ಆದರೆ ಈ ವಿಷಯದಲ್ಲಿ ನಾವು ರಾಜಕಾರಣ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅರಣ್ಯ ಇಲಾಖೆಯವರಿಗೆ ನೀವು ಕೊಂಬೆ ಕರಿಯೋದಕ್ಕೆ ಬಿಡದೇ ಇರೋದ್ರಿಂದ ರಸ್ತೆ ಹಾನಿಯಾಗುತ್ತೆ, ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಈಗ ಕರಿಕೆ ಬಾಗಮಂಡಲ ಕರಿಕೆ ರಸ್ತೆನಲ್ಲಿ ಹೆದ್ದಾರಿಯ ದುರಸ್ತಿ ಮಾಡೋ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಆಯಿತು. ಅದನ್ನೆಲ್ಲ ಈಗ ಕರೆದಿದ್ದೀವಿ, ವೀಡಿಂಗ್ ಔಟ್ ಮಾಡಿದ್ದೀವಿ ಅಂತೇಳಿ ಅವರು ಕೆಲವು ಚಿತ್ರಗಳನ್ನು ಕೂಡ ತೋರಿಸಿದ್ದಾರೆ. ನಮ್ಮವರು ಕರಿಕೆ ಭಾಗದವರು ಕೂಡ ಅದು ಮಾಡಿದ್ದಾರೆ ಅಂತೇಳಿ ಆ ರೀತಿಯಾಗಿ ಸ್ವಲ್ಪ ಮರಗಳ ಕಡಿಯುವಂತದ್ದಕ್ಕೆ ಬಹಳ ಸೂಕ್ಷ್ಮತೆಯನ್ನು ತೋರಿಸ್ತಾರೆ ಅರಣ್ಯ ಇಲಾಖೆಯವರು. ಅದಕ್ಕೆ ಅವರಿಗೆ ಸ್ವಲ್ಪ ಒತ್ತಾಯ ಮಾಡಿದ್ದೀನಿ ನಾನೀಗ. ಹದಗೆಟ್ಟಿರುವ ರಸ್ತೆಗಳಿಂದ ಸವಾರರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಇದರಿಂದ ಜನ ಶಾಸಕರನ್ನೇ ಬೊಟ್ಟು ಮಾಡಿ ಬೈಯುತ್ತಿದ್ದಾರೆ. ಇದಕ್ಕೆ ಪರಿಹಾರ ಕಲ್ಪಿಸಿ ಎಂದು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಸಿಎಂ ಕಾನೂನು ಸಲಹೆಗಾರರು ಕೆಂಡಾಮಂಡಲರಾದರು. ಇನ್ನು ರಸ್ತೆಗಳ ವ್ಯವಸ್ಥೆ ಬಗ್ಗೆ ಜನ ಏನ್ ಹೇಳಿದ್ರು ಬನ್ನಿ ನೋಡೋಣ. ಸಮಸ್ಯೆಗೆ ನೋಡಿ, ಇದು ಇಂದಿನ ಸಮಸ್ಯೆ ಅಲ್ಲ. ಕಳೆದ 10 ವರ್ಷಗಳಿಂದಲೂ ಇದೇ ಸಮಸ್ಯೆ ನಮಗೆ ಕಾಡ್ತಾ ಇದೆ. ಕೊಡಗಿನ ಜನರು ಹೆಚ್ಚಿನ ಜನರು ಕೇರಳಕ್ಕೆ ಹೋಗಿ ಬರುವಂತ ವ್ಯವಸ್ಥೆ ಇದೆ ಹಿಂದಿನ. ಆದ್ರೆ ಹೋಗುವಾಗ ನಾವು ಕಣ್ಣೀರ್ ಹಾಕೊಂಡು ಹೋಗ್ಬೇಕು, ಬರುವಾಗಲೂ ಕಣ್ಣೀರ್ ಹಾಕಿಕೊಂಡು ಬರುವಂತ ಪರಿಸ್ಥಿತಿ ನಮಗೆ ಎದುರಾಗಿದೆ. ಕಳೆದ 10 ವರ್ಷದಿಂದ ಇದನ್ನೇ ನಾವು ಫೇಸ್ ಮಾಡ್ತಾ ಇದ್ದೇವೆ. ನಮಗೆ ಒಂದು ಏನಂದ್ರೆ ಅಲ್ಲಿ ಕೂಟುಪೊಳೆ ಅಂತ ಇದೆ, ಕೂಟುಪೊಳೆ ಅಂತ ದಾಟಿದ್ಮೇಲೆ ಆಗ್ತಾ ಹಬ್ಬ ಏನಾದ್ರೂ ನಾವು ಬದುಕಿದೀವಿ ಅಂತ ಸ್ಥಿತಿಯಲ್ಲಿ ನಾವಿದ್ದೀವಿ. ಮಳೆಗಾಲದಲ್ಲಿ ಬೇಕೋ ಬೇಡೋ ಸಮಸ್ಯೆಗಳಂತೂ ಹುಡುಕಿ ಬರ್ತವೆ. ಇದರಿಂದ ಅನಾಹುತಗಳು ಸಂಭವಿಸುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಳೆಗಾಲ ಶುರುವಾದರೆ ಕೊಡಗಿನಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ವರುಣನ ಅಬ್ಬರದಂತೆ ಅವಾಂತರ ಕೂಡ ಹೆಚ್ಚಾಗುತ್ತೆ. ಸಾಕಷ್ಟು ರಸ್ತೆಗಳು ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗ್ತಾ ಇರುವಂತಹ ಕಾರಣ ಅಲ್ಲಿನ ರಸ್ತೆಗಳ ಸ್ಥಿತಿ ಹೇಳತಿರದಾಗಿದೆ. ರಸ್ತೆ ತುಂಬಾ ಹೊಂಡಗಳು, ರಸ್ತೆಗೆ ಬಾಗಿರುವ ಮರದ ರೆಂಬೆಗಳು. ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಅರಣ್ಯಾಧಿಕಾರಿಗಳ ವಿರುದ್ಧ ಶಾಸಕರು ಗರಂ. ಕೊಡಗು ಜಿಲ್ಲೆಯ ರಸ್ತೆಗಳ ದುಸ್ಥಿತಿ ಬಗ್ಗೆ ಶಾಸಕರು ಗರಂ ಆದ ರೀತಿ ಇದು. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಕಾರಣ ರಸ್ತೆಯ ಇಕ್ಕೆಲಗಳಲ್ಲಿರುವ ಮರಗಳಿಂದ ನೀರು ಬಿದ್ದು ಹಾಳಾಗುತ್ತಿವೆ. ಕೊಡಗು ಕೇರಳ ಸಂಪರ್ಕ ಕಲ್ಪಿಸುವ ಮಾಕುಟ್ಟ ರಸ್ತೆ, ಕರಿಕೆ ರಸ್ತೆಗಳು ತೀರಾ ಹದಗೆಟ್ಟಿವೆ. ಇಲ್ಲಿ ರಸ್ತೆ ಕಡೆಗೆ ಬಂದಿರುವ ರೆಂಬೆಗಳನ್ನು ಕತ್ತರಿಸಲು ಅರಣ್ಯ ಇಲಾಖೆ ಅಡ್ಡಿಪಡಿಸುತ್ತಿವೆ. ಇದು ಅತಿಯಾಗೋಗ್ಬಿಟ್ಟಿದೆ, ಅತಿರೇಕಕ್ಕೆ ಹೋಗ್ತದೆ. ಇನ್ನೆಲ್ಲೂ ನಾವು ನಿರ್ದಾಕ್ಷಿಣ್ಯವಾಗಿರ್ಬೇಕು, ಎಲ್ಲೆಲ್ಲಿ ಯಾವ್ಯಾವ ತರ ರಾಜಕಾರಣ ಮಾಡಬೇಕಾಗುತ್ತೆ. ಆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀವಿ. ಕೋಆಪರೇಟ್ ಮಾಡ್ರಿ. ನಾವೇನು ಕಾಡು ಕಟ್ಟಕ್ಕೆ ಮಾಡಕ್ ಬಂದಿರೋದ? ನೀವು ಮಾತ್ರ ರಕ್ಷಕರ ಕಾಡನ್ನ? ನಿಮ್ಮಿಂದ ಯಾವ ರಕ್ಷಣೆನೂ ಆಗಿಲ್ಲ. ಫಾರೆಸ್ಟ್ ಇಲಾಖೆಯಿಂದ ಯಾವ ರಕ್ಷಣೆಯೂ ಕೂಡ ಕಾಡಿಂದ ಆಗಿಲ್ಲ. ರಸ್ತೆಯ ಇಕ್ಕೆಲಗಳಲ್ಲಿರುವ ಮರಗಳ ರೆಂಬೆಗಳನ್ನು ಕತ್ತರಿಸುವಂತೆ ಶಾಸಕ ಎಎಸ್ ಪೊನ್ನಣ್ಣ ಎಷ್ಟೇ ಮನವಿ ಮಾಡಿದ್ರೂ ಅರಣ್ಯಾಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲವಂತೆ. ಪರಿಣಾಮ ಮಳೆಯ ಸಂಬಂಧ ನಡೆದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಪೊನ್ನಣ್ಣ ಫುಲ್ ಗರಂ ಆಗಿದ್ದು ಅರಣ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇ ರೀತಿ ಆದರೆ ಈ ವಿಷಯದಲ್ಲಿ ನಾವು ರಾಜಕಾರಣ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅರಣ್ಯ ಇಲಾಖೆಯವರಿಗೆ ನೀವು ಕೊಂಬೆ ಕರಿಯೋದಕ್ಕೆ ಬಿಡದೇ ಇರೋದ್ರಿಂದ ರಸ್ತೆ ಹಾನಿಯಾಗುತ್ತೆ, ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ
ಈಗ ಕರಿಕೆ ಬಾಗಮಂಡಲ ಕರಿಕೆ ರಸ್ತೆನಲ್ಲಿ ಹೆದ್ದಾರಿಯ ದುರಸ್ತಿ ಮಾಡೋ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಆಯ್ತು. ಅದನ್ನೆಲ್ಲ ಈಗ ಕರೆದಿದ್ದೀವಿ, ವೀಡಿಂಗ್ ಔಟ್ ಮಾಡಿದ್ದೀವಿ ಅಂತೇಳಿ ಅವರು ಕೆಲವು ಚಿತ್ರಗಳನ್ನು ಕೂಡ ತೋರಿಸಿದ್ದಾರೆ. ನಮ್ಮವರು ಕರಿಕೆ ಭಾಗದವರು ಕೂಡ ಅದು ಮಾಡಿದ್ದಾರೆ ಅಂತೇಳಿ ಆ ರೀತಿಯಾಗಿ ಸ್ವಲ್ಪ ಮರಗಳ ಕಡಿಯುವಂತದ್ದಕ್ಕೆ ಬಹಳ ಸೂಕ್ಷ್ಮತೆಯನ್ನ ತೋರಿಸ್ತಾರೆ ಅರಣ್ಯ ಇಲಾಖೆಯವರು. ಅದಕ್ಕೆ ಅವರಿಗೆ ಸ್ವಲ್ಪ ಒತ್ತಾಯ ಮಾಡಿದ್ದೀನಿ ನಾನೀಗ. ಹದಗೆಟ್ಟಿರುವ ರಸ್ತೆಗಳಿಂದ ಸವಾರರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಇದರಿಂದ ಜನ ಶಾಸಕರನ್ನೇ ಬೊಟ್ಟು ಮಾಡಿ ಬೈಯುತ್ತಿದ್ದಾರೆ. ಇದಕ್ಕೆ ಪರಿಹಾರ ಕಲ್ಪಿಸಿ ಎಂದು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಸಿಎಂ ಕಾನೂನು ಸಲಹೆಗಾರರು ಕೆಂಡಾಮಂಡಲರಾದರು. ಇನ್ನು ರಸ್ತೆಗಳ ವ್ಯವಸ್ಥೆ ಬಗ್ಗೆ ಜನ ಏನ್ ಹೇಳಿದ್ರು ಬನ್ನಿ ನೋಡೋಣ. ಸಮಸ್ಯೆಗೆ ನೋಡಿ, ಇದು ಇಂದಿನ ಸಮಸ್ಯೆ ಅಲ್ಲ. ಕಳೆದ 10 ವರ್ಷಗಳಿಂದಲೂ ಇದೇ ಸಮಸ್ಯೆ ನಮಗೆ ಕಾಡ್ತಾ ಇದೆ. ಕೊಡಗಿನ ಜನರು ಹೆಚ್ಚಿನ ಜನರು ಕೇರಳಕ್ಕೆ ಹೋಗಿ ಬರುವಂತ ವ್ಯವಸ್ಥೆ ಇದೆ ಹಿಂದಿನ. ಆದ್ರೆ ಹೋಗುವಾಗ ನಾವು ಕಣ್ಣೀರ್ ಹಾಕೊಂಡು ಹೋಗ್ಬೇಕು, ಬರುವಾಗಲೂ ಕಣ್ಣೀರ್ ಹಾಕಿಕೊಂಡು ಬರುವಂತ ಪರಿಸ್ಥಿತಿ ನಮಗೆ ಎದುರಾಗಿದೆ. ಕಳೆದ 10 ವರ್ಷದಿಂದ ಇದನ್ನೇ ನಾವು ಫೇಸ್ ಮಾಡ್ತಾ ಇದ್ದೇವೆ. ನಮಗೆ ಒಂದೇನಂದ್ರೆ ಅಲ್ಲಿ ಕೂಟುಪೊಳೆ ಅಂತ ಇದೆ, ಕೂಟುಪೊಳೆ ಅಂತ ದಾಟಿದ್ಮೇಲೆ ಆಗ್ತಾ ಹಬ್ಬ ಏನಾದ್ರೂ ನಾವು ಬದುಕಿದೀವಿ ಅಂತ ಸ್ಥಿತಿಯಲ್ಲಿ ನಾವಿದ್ದೀವಿ. ಮಳೆಗಾಲದಲ್ಲಿ ಬೇಕೋ ಬೇಡೋ ಸಮಸ್ಯೆಗಳಂತೂ ಹುಡುಕಿ ಬರ್ತವೆ. ಇದರಿಂದ ಅನಾಹುತಗಳು ಸಂಭವಿಸುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಳೆಗಾಲ ಶುರುವಾದ್ರೆ ಕೊಡಗಿನಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ವರುಣನ ಅಬ್ಬರದಂತೆ ಅವಾಂತರ ಕೂಡ ಹೆಚ್ಚಾಗುತ್ತೆ. ಸಾಕಷ್ಟು ರಸ್ತೆಗಳು ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗ್ತಾ ಇರುವಂತಹ ಕಾರಣ ಅಲ್ಲಿನ ರಸ್ತೆಗಳ ಸ್ಥಿತಿ ಹೇಳತೀರದಾಗಿದೆ. ರಸ್ತೆ ತುಂಬಾ ಹೊಂಡಗಳು, ರಸ್ತೆಗೆ ಬಾಗಿರುವ ಮರದ ರೆಂಬೆಗಳು. ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಅರಣ್ಯಾಧಿಕಾರಿಗಳ ವಿರುದ್ಧ ಶಾಸಕರು ಗರಂ. ಕೊಡಗು ಜಿಲ್ಲೆಯ ರಸ್ತೆಗಳ ದುಸ್ಥಿತಿ ಬಗ್ಗೆ ಶಾಸಕರು ಗರಂ ಆದ ರೀತಿ ಇದು. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಕಾರಣ ರಸ್ತೆಯ ಇಕ್ಕೆಲಗಳಲ್ಲಿರುವ ಮರಗಳಿಂದ ನೀರು ಬಿದ್ದು ಹಾಳಾಗುತ್ತಿವೆ. ಕೊಡಗು ಕೇರಳ ಸಂಪರ್ಕ ಕಲ್ಪಿಸುವ ಮಾಕುಟ್ಟ ರಸ್ತೆ, ಕರಿಕೆ ರಸ್ತೆಗಳು ತೀರಾ ಹದಗೆಟ್ಟಿವೆ. ಇಲ್ಲಿ ರಸ್ತೆ ಕಡೆಗೆ ಬಂದಿರುವ ರೆಂಬೆಗಳನ್ನ ಕತ್ತರಿಸಲು ಅರಣ್ಯ ಇಲಾಖೆ ಅಡ್ಡಿಪಡಿಸುತ್ತಿವೆ. ಇದು ಅತಿಯಾಗಿ ಹೋಗ್ಬಿಟ್ಟಿದೆ, ಅತಿರೇಕಕ್ಕೆ ಹೋಗ್ತದೆ. ಇನ್ನೆಲ್ಲೂ ನಾವು ನಿರ್ದಾಕ್ಷಿಣ್ಯವಾಗಿರ್ಬೇಕು, ಎಲ್ಲೆಲ್ಲಿ ಯಾವ್ಯಾವ ತರ ರಾಜಕಾರಣ ಮಾಡಬೇಕಾಗುತ್ತೆ. ಆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀವಿ. ಕೋಆಪರೇಟ್ ಮಾಡ್ರಿ. ನಾವೇನು ಕಾಡು ಕಟ್ಟಕ್ಕೆ ಮಾಡಕ್ ಬಂದಿರೋದ? ನೀವು ಮಾತ್ರ ರಕ್ಷಕರ ಕಾಡನ್ನ? ನಿಮ್ಮಿಂದ ಯಾವ ರಕ್ಷಣೆನೂ ಆಗಿಲ್ಲ. ಫಾರೆಸ್ಟ್ ಇಲಾಖೆಯಿಂದ ಯಾವ ರಕ್ಷಣೆಯೂ ಕೂಡ ಕಾಡಿಂದ ಆಗಿಲ್ಲ. ರಸ್ತೆಯ ಇಕ್ಕೆಲಗಳಲ್ಲಿರುವ ಮರಗಳ ರೆಂಬೆಗಳನ್ನ ಕತ್ತರಿಸುವಂತೆ ಶಾಸಕ ಎಎಸ್ ಪೊನ್ನಣ್ಣ ಎಷ್ಟೇ ಮನವಿ ಮಾಡಿದ್ರೂ ಅರಣ್ಯಾಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲವಂತೆ. ಪರಿಣಾಮ ಮಳೆಯ ಸಂಬಂಧ ನಡೆದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಪೊನ್ನಣ್ಣ ಫುಲ್ ಗರಂ ಆಗಿದ್ದು ಅರಣ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇ ರೀತಿ ಆದರೆ ಈ ವಿಷಯದಲ್ಲಿ ನಾವು ರಾಜಕಾರಣ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅರಣ್ಯ ಇಲಾಖೆಯವರಿಗೆ ನೀವು ಕೊಂಬೆ ಕರಿಯೋದಕ್ಕೆ ಬಿಡದೇ ಇರೋದ್ರಿಂದ ರಸ್ತೆ ಹಾನಿಯಾಗುತ್ತೆ, ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಈಗ ಕರಿಕೆ ಬಾಗಮಂಡಲ ಕರಿಕೆ ರಸ್ತೆನಲ್ಲಿ ಹೆದ್ದಾರಿಯ ದುರಸ್ತಿ ಮಾಡೋ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಆಯ್ತು. ಅದನ್ನೆಲ್ಲ ಈಗ ಕರೆದಿದ್ದೀವಿ, ವೀಡಿಂಗ್ ಔಟ್ ಮಾಡಿದ್ದೀವಿ ಅಂತೇಳಿ ಅವರು ಕೆಲವು ಚಿತ್ರಗಳನ್ನು ಕೂಡ ತೋರಿಸಿದ್ದಾರೆ. ನಮ್ಮವರು ಕರಿಕೆ ಭಾಗದವರು ಕೂಡ ಅದು ಮಾಡಿದ್ದಾರೆ ಅಂತೇಳಿ ಆ ರೀತಿಯಾಗಿ ಸ್ವಲ್ಪ ಮರಗಳ ಕಡಿಯುವಂತದ್ದಕ್ಕೆ ಬಹಳ ಸೂಕ್ಷ್ಮತೆಯನ್ನ ತೋರಿಸ್ತಾರೆ ಅರಣ್ಯ ಇಲಾಖೆಯವರು. ಅದಕ್ಕೆ ಅವರಿಗೆ ಸ್ವಲ್ಪ ಒತ್ತಾಯ ಮಾಡಿದ್ದೀನಿ ನಾನೀಗ. ಹದಗೆಟ್ಟಿರುವ ರಸ್ತೆಗಳಿಂದ ಸವಾರರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಇದರಿಂದ ಜನ ಶಾಸಕರನ್ನೇ ಬೊಟ್ಟು ಮಾಡಿ ಬೈಯುತ್ತಿದ್ದಾರೆ. ಇದಕ್ಕೆ ಪರಿಹಾರ ಕಲ್ಪಿಸಿ ಎಂದು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಸಿಎಂ ಕಾನೂನು ಸಲಹೆಗಾರರು ಕೆಂಡಾಮಂಡಲರಾದರು. ಇನ್ನು ರಸ್ತೆಗಳ ವ್ಯವಸ್ಥೆ ಬಗ್ಗೆ ಜನ ಏನ್ ಹೇಳಿದ್ರು ಬನ್ನಿ ನೋಡೋಣ. ಸಮಸ್ಯೆಗೆ ನೋಡಿ, ಇದು ಇಂದಿನ ಸಮಸ್ಯೆ ಅಲ್ಲ. ಕಳೆದ 10 ವರ್ಷಗಳಿಂದಲೂ ಇದೇ ಸಮಸ್ಯೆ ನಮಗೆ ಕಾಡ್ತಾ ಇದೆ. ಕೊಡಗಿನ ಜನರು ಹೆಚ್ಚಿನ ಜನರು ಕೇರಳಕ್ಕೆ ಹೋಗಿ ಬರುವಂತ ವ್ಯವಸ್ಥೆ ಇದೆ ಹಿಂದಿನ. ಆದ್ರೆ ಹೋಗುವಾಗ ನಾವು ಕಣ್ಣೀರ್ ಹಾಕೊಂಡು ಹೋಗ್ಬೇಕು, ಬರುವಾಗಲೂ ಕಣ್ಣೀರ್ ಹಾಕಿಕೊಂಡು ಬರುವಂತ ಪರಿಸ್ಥಿತಿ ನಮಗೆ ಎದುರಾಗಿದೆ. ಕಳೆದ 10 ವರ್ಷದಿಂದ ಇದನ್ನೇ ನಾವು ಫೇಸ್ ಮಾಡ್ತಾ ಇದ್ದೇವೆ. ನಮಗೆ ಒಂದೇನಂದ್ರೆ ಅಲ್ಲಿ ಕೂಟುಪೊಳೆ ಅಂತ ಇದೆ, ಕೂಟುಪೊಳೆ ಅಂತ ದಾಟಿದ್ಮೇಲೆ ಆಗ್ತಾ ಹಬ್ಬ ಏನಾದ್ರೂ ನಾವು ಬದುಕಿದೀವಿ ಅಂತ ಸ್ಥಿತಿಯಲ್ಲಿ ನಾವಿದ್ದೀವಿ. ಮಳೆಗಾಲದಲ್ಲಿ ಬೇಕೋ ಬೇಡೋ ಸಮಸ್ಯೆಗಳಂತೂ ಹುಡುಕಿ ಬರ್ತವೆ. ಇದರಿಂದ ಅನಾಹುತಗಳು ಸಂಭವಿಸುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.